ನಮಸ್ಕಾರ ವೀಕ್ಷಕರೇ, BHP ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025ರ ಏಪ್ರಿಲ್ ತಿಂಗಳದ ಕುಂಭರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಹಂ ಯಾ ದೇವೇ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಹಾಗಾದರೆ ಕುಂಭರಾಶಿಯವರಿಗೆ ಹೇಗಿದೆ ಏಪ್ರಿಲ್ ತಿಂಗಳಲ್ಲಿ ಹೇಳತಕ್ಕಂಥದ್ದು? ವಿದ್ಯಾ ಗುರುಣಾಂ ಗುರುಹು. ನೋಡಿ, ಏಪ್ರಿಲಲ್ಲಿ ಕುಂಭರಾಶಿಯವರಿಗೆ ವಿಶೇಷವಾಗಿ ವಿದೇಶಿ ಪ್ರಯಾಣ ಯೋಗ ಹೇಳತಕ್ಕಂಥದ್ದು, ವಿದೇಶದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥದ್ದು, ಅಲ್ಲಿ ಐಶ್ವರ್ಯವನ್ನು ಪಡೆಯುವಂಥದ್ದು ಯೋಗ ಪ್ರಾರಂಭವಾಗುತ್ತೆ ಹೇಳ್ತಕ್ಕಂಥದ್ದು ಕುಂಭರಾಶಿಯವರಿಗೆ. ಹಾಗೆ ಅಲ್ಲಿ ದಾಂಪತ್ಯ ಜೀವನದಲ್ಲಿ ಬಿರುಕುಗೊಳ್ಳುತ್ತೆ ಹೇಳ್ತಕ್ಕಂಥದ್ದು ಕೂಡ ಸೂಚಿಸಲ್ಪಡುತ್ತೆ. ಗಂಡ ಹೆಂಡತಿ ವಿದೇಶದಲ್ಲಿ ವಾಸ ಮಾಡ್ತಿರ್ತಾರೆ. ಅಲ್ಲಿ ಸುಮಾರು ಒಂದು 6-8 ವರ್ಷಗಳಾಗಿರುತ್ತೆ ವಿವಾಹ ಆಗಿ. ಯಾವುದೋ ಒಂದು ರೀತಿ ಗ್ರಹಗತಿ, ಗ್ರಹಚಾರ ಈ ಥರದ ಮತ್ತಿತರದ ವಿಚಾರಗಳಿಂದ ಪರಸ್ಪರ ವೈಮನಸ್ಸು ವೈರತ್ವಗಳು ಉಂಟಾಗಿ ಅಲ್ಲಿ ವಿಚ್ಛೇದನವನ್ನು ಪಡೆಯುವಂಥದ್ದು, ವಿಚ್ಛೇದನ ಆಗುವಂಥದ್ದು. ಅಷ್ಟೇ ಅಲ್ಲ, ವಿವಾಹ ಸಾಮಾನ್ಯವಾಗಿ ವಿವಾಹ ನಂತರ ಗ್ರಹಗತಿಗಳೆಲ್ಲವೂ ಅಸ್ತಂಗತವಾಗಿ ಅಥವಾ ಇವೆಲ್ಲವೂ ಕೂಡ ಸಮಸ್ಯೆಗಳು ಉದ್ಭವಿಸುತ್ತೆ ವಿದೇಶದಲ್ಲಿರ್ತಕ್ಕಂಥವರಿಗೆ. ಅದು ಅವರ ದಶಾಸಂಧಿಗಳ ಅನುಸಾರವಾಗಿ ಬರ್ತಕ್ಕಂಥದ್ದು. ರಾಹು ದಶಾ, ಕೇತು ದಶಾ, ಶನಿ ದಶಾ ಈ ಥರದ ಒಂದಷ್ಟು ದಶಾಗಳು ಬಂದಾಗ, ಹಾಗಾದರೆ ಕುಂಭರಾಶಿಯಲ್ಲಿರ್ತಕ್ಕಂಥ ದಂಪತಿಗಳು ಚೆನ್ನಾಗಿಲ್ಲವಾ ಅಂತ ಕೇಳ್ಬೋದು. ತುಂಬ ಚೆನ್ನಾಗಿ ಇರ್ತಕ್ಕಂಥವ್ರಿದ್ದಾರೆ, ಆದರ್ಶ ದಂಪತಿಗಳಾಗಿರ್ತಕ್ಕಂಥವ್ರಿದ್ದಾರೆ. ಆದರೆ ದಶಾಸಂಧಿ ಹಾಗೆ ಮಾಂದಿಯೋಗ ಮತ್ತು ನವಾಂಸಕ ಯೋಗಗಳಿದ್ದಾಗ ಈ ಥರದ್ದೆಲ್ಲವೂ ಒಂದಷ್ಟು ಉದ್ಭವಿಸುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಇನ್ನು ಕುಂಭರಾಶಿಯವರಿಗೆ ಮತ್ತೊಂದು ವಿಚಾರ ಹೇಳಲೇಬೇಕು. ನಿಮ್ಮ ಮಕ್ಕಳಿಗೆ ಅನೇಕ ದಿನಗಳಿಂದ ವಿವಾಹಕ್ಕಾಗಿ ವರವನ್ನು, ವಧುವನ್ನು ಆಯ್ಕೆ ಮಾಡ್ತಾ ಇರ್ತೀರಿ, ಹುಡುಕ್ತಾ ಇರ್ತೀರಿ. ನಿಮಗೂ ಕೂಡ ಬಹಳ ದಿನದಿಂದ ಸಾಕಾಗಿ ಹೋಗಿರುತ್ತೆ. ಸರಿ, ಕೊನೆಗೆ ಯಾವುದೋ ಒಂದು ಸಿಕ್ತಲ್ಲಪ್ಪ ಅಂತಕ್ಕಂಥ ಒಂದು ಸಂತೋಷ ಉಂಟಾಗತ್ತೆ. ಏನಾಗುತ್ತೆ, ವಿವಾಹ ನಿಶ್ಚಯವಾಗಿ ಅಥವಾ ಎಂಗೇಜ್ಮೆಂಟ್ ಆಗಿ ಅದು ಡಿಸ್ಕನೆಕ್ಟ್ ಆಗುವಂಥದ್ದು, ಅದು ವಿವಾಹ ಮುರಿದು ಬಿದ್ದು ಹೋಗುವಂಥದ್ದು, ಅಥವಾ ಇನ್ನೇನು ಮದುವೆ ಹತ್ತಿರ ಬಂದಿದೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಬೀಗರ ಕಡೆಯಿಂದ ಏನಾದರೂ ವೈರತ್ವಗಳು ಬರ್ತಕ್ಕಂಥದ್ದು, ಅಥವಾ ಹುಡುಗನ ಬಗ್ಗೆ ಏನೋ ಒಂದು ಕೆಟ್ಟದ್ದು ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದು, ಅಥವಾ ಹುಡುಗಿ ಕಡೆಯಿಂದ ಕೆಟ್ಟ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು. ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸುತ್ತೆ ಹೇಳ್ತಕ್ಕಂಥದ್ದು. ಇನ್ನು ಕ್ರೀಡಾ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರದಲ್ಲಿ ಧನಯೋಗ ಇದೆ, ಧನಲಾಭವಿದೆ. ನೀವು ಅಂದುಕೊಂಡಕ್ಕಿಂತಲೂ ಹೆಚ್ಚು ಧನಯೋಗವನ್ನು ಆನಂದಿಸುವಿರಿ, ಅನುಭವಿಸಿರಿ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಭಗವಂತ ನಿಮಗೆ ಆಯುಷ್ಯವನ್ನು ಕೊಡ್ತಾನೆ, ಆನಂದವನ್ನು ಕೂಡ ಕೊಡ್ತಾನೆ ಹೇಳ್ತಕ್ಕಂಥದ್ದು. ಅಷ್ಟೇ ಇಲ್ಲ, ನಿಮ್ಮ ಜಮೀನು ಅಥವಾ ಮನೆ ಅಕ್ಕಪಕ್ಕದವರಿಂದ ಕಿರಿಕಿರಿ ಆಗತಕ್ಕಂಥದ್ದು, ನಿಮ್ಮ ಜಾಗ ಈ ಥರದಗಳನ್ನೆಲ್ಲ ಯಾರಾದರೂ ಒತ್ತುವರಿ ಮಾಡಿಕೊಂಡು ನಿಮ್ಮ ಸೈಟನ್ನು ಅಥವಾ ನಿಮ್ಮ ಜಮೀನನ್ನು ನೀವು ತುಂಬ ವರ್ಷಗಳ ಹಿಂದೆ ಸೈಟ್ಗಳನ್ನು ತೊಗೊಂಡಿರ್ತೀರಿ. ಅದು ಯಾರೋ ತಕರಾರು ಮಾಡಿ ಕೇಸ್ ಹಾಕಿ ಒದ್ದಾಡ್ತಾ ಇರ್ತಕ್ಕಂಥದ್ದು, ಅಥವಾ ಏನಾದರೂ ಅಲ್ಲಿ ಸಂದರ್ಭಗಳು ತೊಂದರೆಗಳು ಬಂದು ಬೀಳುವಂಥದ್ದು, ಈ ಥರದ ಒಂದಷ್ಟು ಘಟನೆಗಳು ಕೂಡ ನಡೆಯುವಂಥದ್ದಿದೆ. ಇನ್ನು ಸಣ್ಣ ಪುಟ್ಟ ವ್ಯಾಪಾರಿ, ಬೇಕರಿ ಹಾಗೆ ತಂಪಾದ ಪಾನೀಯ ವ್ಯವಹಾರ ಕ್ಷೇತ್ರದಲ್ಲಿ ತುಂಬಾ
ಲಾಭದಾಯಕವಾಗಿರುತ್ತೆ ಹೇಳ್ತಕ್ಕಂಥದ್ದು. ಹಪ್ಪಳ, ಸಂಡಿಗೆ, ಈ ಥರ ಚಟ್ನಿ ಪುಡಿ, ಖಾರದ ಪುಡಿ, ಈ ಥರದ ಬೇರೆ ಬೇರೆ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚು ಲಾಭವನ್ನು ಕೂಡ ತಂದು ಕೊಡ್ತಾ ಇರುತ್ತೆ ಕುಂಭರಾಶಿಯವರಿಗೆ. ವಿದ್ಯಾರ್ಥಿನಿಗೆ ಓದುವಂಥ ವ್ಯವಹಾರದಲ್ಲಿ, ಓದುವಂಥ ಆಸಕ್ತಿಯಲ್ಲಿ ತುಂಬ ಅಭ್ಯುದಯ ಉಂಟಾಗುತ್ತೆ, ಒಳ್ಳೆಯ ಪರ್ಸೆಂಟೇಜ್ ಬರುತ್ತೆ ಹೇಳ್ತಕ್ಕಂಥದ್ದು. ವೀಕ್ಷಕರೇ, ಹಲವು ರೀತಿಯಲ್ಲಿ ಕೂಡ ನಾವು ಗೋಚಾರ ಪದ್ಧತಿಗಳಲ್ಲಿ ಕೂಡ ನಾವು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗಿರ್ತೇವೆ. ವೀಕ್ಷಕರೇ, ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ, ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಇದರಲ್ಲಿ ವಿಶೇಷವಾಗಿರ್ತಕ್ಕಂತಹ ತಾಮ್ರದ ತಗಡಿನಲ್ಲಿ ಬೇಕಾಗಿರ್ತಕ್ಕಂಥ ಯಂತ್ರಗಳನ್ನು ಬರೆದು ಇದನ್ನು ಪೂಜಿಸಿ ನಿಮಗೆ ಏನು ಸಮಸ್ಯೆ ಇದೆ ಹೇಳತಕ್ಕಂಥದ್ದನ್ನು ತಿಳಿದು ಇದನ್ನು ಕೂಡ ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲ ವೀಕ್ಷಕರೇ, ನಿಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷ ಇರ್ಬೋದು, ಯಾವುದೇ ಥರದ ಒಂದಷ್ಟು ಸಮಸ್ಯೆಗಳಿದ್ದರೂ ಕೂಡ ಅದಕ್ಕೆ ಪರಿಹಾರಗಳು ಕೂಡ ಮಾಡಿಕೊಡಲಾಗುತ್ತೆ ಅಂತ ಹೇಳ್ತಾ, ವೀಕ್ಷಕರೇ, ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಹೆಸರು, ಡೇಟ್ ಆಫ್ ಬರ್ತು ಅಥವಾ ನಿಮ್ಮ ಭಾವಚಿತ್ರ ಇದನ್ನೆಲ್ಲ ನಮಗೆ ಕಳಿಸ್ಕೊಡಿ ಅಂತ ಹೇಳ್ತಾ, ಈ ವಿಡಿಯೋ ನಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.